Hello everyone, you are watching News Insights. Let's watch today's news updates. Very good evening to one and all present here. Very good evening to one and all present here. Good evening. Thank you very much. It's my honor and privilege to introduce a woman whose life is a remarkable blend of resilience, leadership, service, creativity, and courage to break barriers. Born in the family of Go Ravaram family on the day of 14th December 1971, where historians relate it to Dhaka capture by India. She was born on that day in a remote village. As membership chair, very rare to a district governor get this opportunity. In presenting this 40-year club which we chartered last year, I have privilege and giving this to the club and wishing them all the better. सलमान कर आमिर खान page of thing, please. It is You have all joined hands together for steering our club to excellence and to set a benchmark of dedication that we will strive to uphold our Rotary International Power Vision, create lasting impact. As people of action, we are challenged to move beyond temporary relief and build projects that fundamentally transform our local communities for the generations to come. Here in Bangalore, we are surrounded by boundless opportunities and significant challenges. Irrespective of avenues of service, we must ensure our work leaves a permanent positive footprint. To achieve this, my focus will entirely be on member engagement this year and action-driven. सलमान कर आमिर खान page of thing, please. It is ನನ್ನ ವಿಷನ್ ಏನು ಅಂತಂದರೆ, ನಾವು ದೊಡ್ಡ ಕ್ಲಬ್ ಆಗಿ ಆಗೋದಕ್ಕಿಂತನೂ ನಾವು ಎಷ್ಟು ಜನ ಲೈಫ್ ಮುಟ್ಟಿದ್ದೀವಿ, ಅವ್ರಿಗೆ ಏನು ಮಾಡಿದ್ವಿ ಅನ್ನೋದು ಮೋರ್ ಇಂಪಾರ್ಟೆಂಟ್ ಅಂತ ಅಂದ್ಕೊತೀನಿ. ವಿ ವಾಂಟೆಡ್ ಟು
join hands with the government to do all the projects and support the projects of the government, especially SIR project, which the Election Commission is now taken an initiative. Rotary Bangalore Greater Vidyaranyapura will always be there as a support to the government and to give impactful footprint to the community. ಶುರು ಮಾಡಿದೆ. ನಮ್ಮ ವಿದ್ಯಾರಣ್ಯಪುರದಲ್ಲಿ ದೇರ್ ಆರ್ ಲಾಟ್ ಆಫ್ ಪಿನ್ ಕೋಡ್ಸ್, ಒಂದು 15-20 ಪಿನ್ ಕೋಡಲ್ಲಿ ಜನ ಇದ್ದಾರೆ ಹೂ ಆರ್ ಆಫ್ ಆವರೇಜ್ ಬ್ಯಾಕ್ಗ್ರೌಂಡ್ ಬಟ್ ಹೂ ನೀಡ್ ಫೆಸಿಲಿಟೀಸ್. ಅಲ್ಲಿ ಅವ್ರನ್ನ ನೋಡೋರು ಯಾರೂ ಇಲ್ಲ ಕಮ್ಯುನಿಟಿಗೆ. ಅದಕ್ಕಾಗಿ ನಾವು ಒಂದೇ ಕ್ಲಬ್ ಇದ್ದರೆ ಕಷ್ಟ ಅಂತ ವಿ ಹ್ಯಾವ್ ಡಿವೈಡೆಡ್ ದಿ ಕ್ಲಬ್ ಆ್ಯಂಡ್ ವಿ ಆರ್ ನೌ ಗೋಯಿಂಗ್ ಟು ರೀಚ್ MS ಪಾಳ್ಯ ಮತ್ತು ಹತ್ತಿರ ಇರೋ ಕ್ಲಬ್ಸ್ ಎಲ್ಲನೂ ವಿ ವಾಂಟೆಡ್ ಟು ರೀಚ್ ದಿ ಪ್ಲೇಸ್. ಬಿಕಾಸ್ ಒಬ್ಬರೇ ಒಂದು ಕಮ್ಯುನಿಟಿ ಅಂತ ಅಲ್ಲ, ಎನಿ ಕಮ್ಯುನಿಟಿ ಹ್ಯೂಮನ್ ಬೀಯಿಂಗ್ ಈಸ್ ಇಂಪಾರ್ಟೆಂಟ್. ಅವ್ರ ಲೈಫ್ನ ಟಚ್ ಮಾಡೋದು ಅನ್ನೋದು ಇಂಪಾರ್ಟೆಂಟು. ಎನ್ವಿರಾನ್ಮೆಂಟ್ ಪ್ರಾಜೆಕ್ಟ್ಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಲಕ್ಷ ಕಲ್ಪವೃಕ್ಷ ಅನ್ನೋ ಪ್ರಾಜೆಕ್ಟು ಲಾಸ್ಟ್ ಇಯರಲ್ಲಿ ಮಾಡಿದ್ವಿ. 1000 ಕೋಕೋನಟ್ ಸ್ಯಾಪ್ಲಿಂಗ್ಸ್ ಮಾಡಬೇಕು ಅಂತ. ಕೋಲಾರಲ್ಲಿ ಆಲ್ರೆಡಿ ವಿ ಹ್ಯಾವ್ ಡನ್ ಅಬೌಟ್ 100 ಸ್ಯಾಪ್ಲಿಂಗ್. ಅದೀಗ ದೊಡ್ಡದಾಗಿದೆ, 2 years ಆಗಿದೆ, ದೊಡ್ಡದಾಗಿದೆ. ಈಗ ಕೋಲಾರದಲ್ಲೂ ಮಧುಗಿರಿಯಲ್ಲೂ ಮಾಡಿದ್ದೀವಿ. ಲಾಟ್ ಆಫ್ ಸ್ಯಾಪ್ಲಿಂಗ್ಸ್ ಹ್ಯಾಸ್ ಬೀನ್ ಡನ್. ಗ್ರೀನರ್ ದಿ ಸಿಟಿ, ಮೋರ್ ರೈನ್ಸ್ ಅಂತ ಒಂದು ಅಭಿಪ್ರಾಯ. ಮಕ್ಕಳು ಓದೋಕ್ಕಾಗದೇ ಇರೋ ಮಕ್ಕಳು ಸ್ಕಾಲರ್ಶಿಪ್ ಕೊಡೋದಾಗಲಿ, ನಾವು ಅವ್ರಿಗೆ ದುಡ್ಡು ಕೊಟ್ಟು ಸಹಾಯ ಮಾಡೋದು ಅದು ಒಂದು ಥರ. ಆದರೆ ಅವ್ರಿಗೆ ವಿದ್ಯೆ ಕಲಿಸೋದಕ್ಕೆ ಮಾರ್ಗ ಮಾಡಿ, ಅವ್ರ ವಿದ್ಯೆ ಒಂಥರ ಆದಮೇಲೆ ಅವ್ರನ್ನ ಮುಂದೆ ನೋಡೋದು ಹೇಗೆ, ವಾಟ್ ಈಸ್ ದಟ್ ವಿ ಕ್ಯಾನ್ ಡೂ ಫಾರ್ ದಿ ಚಿಲ್ಡ್ರನ್ ಅನ್ನೋದು ಅದು ಒಂದು ಅನ್ಕೊತಾ ಇದ್ದೀವಿ. ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನಮ್ಮ ಜೊತೆ ಜನನ ಕೈಗೂಡಿಸಿ ಕಮ್ಯುನಿಟಿಗೆ ಏನು ಮಾಡ್ಬೋದು ಅನ್ನೋ ಡಿಫ್ರೆಂಟ್ ಐಡಿಯಾಸ್ ತೊಗೊಂಡು ನಾವು ಇದನ್ನು ಮುಂದುವರಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಮೋರ್ ಸೊ ಹ್ಯೂಮನ್ ಕಮ್ಯುನಿಟಿ ಈಸ್ ಇಂಪಾರ್ಟೆಂಟ್. ಅದನ್ನು ನಾವು ರೀಚ್ ಮಾಡಿ ಹೇಗಾದರೂ ಸರಿ ನಮ್ಮ ಸೊಸೈಟಿ ಶುಡ್ ಬಿ ಎ ಪ್ಲೇಸ್ ವೇರ್ ಫ್ಯೂಚರ್ ಚಿಲ್ಡ್ರನ್ ಶುಡ್ ಫೀಲ್ ಲೈಕ್ ಲಿವಿಂಗ್ ವಿತ್ ಎ ಹ್ಯಾಪಿ ಲೈಫ್ ಅಂತ. ಈಗ ಯಾಕೆ ಅದು ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ, ನಮ್ಮ ಅಕ್ಕಪಕ್ಕ ಇರುವ ಕಮ್ಯುನಿಟಿಯನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ ಇದು ನಮ್ಮ ಫುಲ್ ನೇಷನ್ಗೇನು ಒಳ್ಳೆಯದು ಅನ್ನೋದು ವಿಷಯ. ಏನು ಅಕ್ಕಪಕ್ಕ ಏನು ನೋಡ್ಕೋಬೇಕು ಅನ್ನೋದು ಒಂದು ಪ್ರಶ್ನೆ. ಅದರಲ್ಲಿ ಇರುವ ಮಕ್ಕಳು, ಎಷ್ಟು ಜನ ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ, ಅವ್ರಿಗೆ ಕ್ಯಾರಿಯರ್ ಗೈಡೆನ್ಸ್ ಇದೆಯಾ, ಮತ್ತು ಸ್ಕೂಲ್ಸಲ್ಲಿ ಹೋಗಿ ಅವ್ರಿಗೆ ಏನು ಮಾಡ್ಬೋದು, ಕಾಲೇಜಿಗೆ ಹೋಗಿ ಏನು ಮಾಡ್ಬೋದು. ಸೊ ಈ ವಿಷಯಗಳೆಲ್ಲ ತುಂಬ ಇಂಪಾರ್ಟೆಂಟು. ಆಮೇಲೆ ಹಲವಾರು ಪ್ರಾಜೆಕ್ಟ್ಸು ನಮ್ಮ ಸೆಕ್ರೆಟರಿ ಮೇಡಮು ಅವರು ಆಲೋಚನೆ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಈ ಪ್ರಾಜೆಕ್ಟ್ಸನ್ನು ಒಂದೊಂದಾಗಿ ಎಷ್ಟು ಚೆಂದವಾಗಿ ನಾವು ಮಾಡ್ಬೋದು ಅಂತ ನಾವು ಆಲೋಚನೆ ಮಾಡ್ತಾ ಇದ್ವಿ. ಈಗ UNSDG ಅಂತ ಒಂದಿದೆ, ನಿಮಗೆಲ್ಲರಿಗೂ ಗೊತ್ತಾದ. ಕ್ಲೀನ್ ವಾಟರ್ ಬೇಕು, ಒಳ್ಳೆ ನೀರು ಬೇಕಲ್ಲ, ಮತ್ತು ಎಜುಕೇಷನ್ ಬೇಕು, ಮತ್ತು ಪಾವರ್ಟಿ ಇರಬಾರ್ದು. ಸೊ ಇದಕ್ಕೆಲ್ಲ ಸಸ್ಟೈನಬಲ್ ಆಗಿ ಏನು ಮಾಡ್ಬೋದು, ಸೊ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಿ ನಾವು ಈ ವರ್ಷ ಪ್ರಾಜೆಕ್ಟ್ಸು ನಮ್ಮ ಪ್ರೆಸಿಡೆಂಟ್ ಅವರು ಹೇಳಿದ್ದಾರೆ, ಅದಕ್ಕೆ ನಾವು ಒಂದೊಂದಾಗಿ ಶ್ರದ್ಧೆಯಿಂದ ಮಾಡೋಕ್ಕೆ ತಯಾರಾಗಿದ್ದೀವಿ. ಅದನ್ನು ಈ ವರ್ಷದಲ್ಲಿ ನಾವು ಎಲ್ಲ ಮುಗಿಸಿ, ಬರೀ ಒಂದೇ ವರ್ಷದಲ್ಲಿ ಮುಗಿಸ್ಕೊಂಡು ಹೋಗೋದಿಲ್ಲ, ನೆಕ್ಸ್ಟ್ ವರ್ಷ ಅದನ್ನು ಹೇಗೆ ಕಂಟಿನ್ಯೂ ಮಾಡಬೇಕು ಅನ್ನೋದಲ್ಲಿನೂ ನಾವು ಚೂರು ಆಲೋಚನೆ ಮಾಡಿ ಇಟ್ಕೊಂಡಿದ್ದೀವಿ. ಮನಸ್ಸಿನ ಆಲೋಚನೆಯನ್ನು ಎಲ್ಲರಿಗೂ ತುಂಬ ನೀಟಾಗಿ ಅರ್ಥ ಆಗೋಂಗೆ ಹೇಳಿದ್ದಾರೆ. ಯಾವುದೇ ಮೆಡಿಕಲ್ ಕಾಲೇಜ್ ತೊಗೊಂಡ್ರು ಎಲ್ಲರಿಗೂ ಏನು ಬೇಕಾಗತ್ತೆ ಅಂತಂದರೆ ಈ ಬಾಡಿ ಬೇಕಾಗತ್ತೆ. ಓಕೆ, ಸೊ ನಾವೇನು ಅಂತಂದರೆ ಈ ಬಾಡಿ ಡೊನೇಷನ್ ಕ್ಯಾಂಪ್ ಅಂತ ಜನಕ್ಕೆ ಎಜುಕೇಷನ್ ಮಾಡ್ತೀವಿ. ಸೊ ತುಂಬ ಜನ ಏನಾಗುತ್ತೆ ಅಂತಂದರೆ ಸತ್ತ ಮೇಲೆ ಬಾಡಿನ ಹೂಳ್ತಾರೆ ಅಥವಾ ಸುಡ್ತಾರೆ. ಅದ್ರ ಬದಲು ಅದನ್ನು ನಾವು ಡೊನೇಷನ್ ಕೊಟ್ಟರೆ ಓಕೆ, ಅದರಿಂದ ಏನು ಅನುಕೂಲ ಆಗುತ್ತೆ ಅಂದರೆ ಹೊಸ ವೈದ್ಯಕೀಯ ಯಾರು ಸ್ಟೂಡೆಂಟ್ಸ್ ಇರ್ತಾರೆ ಅವ್ರು ಕಲಿಯೋದಕ್ಕಾಗತ್ತೆ. ಇದಕ್ಕೆ ತುಂಬ ಶಾರ್ಟೇಜ್ ಇದೆ. ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್ ನಾವು ತಕ್ಷಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಂದು ಎರಡನೇದೇನಪ್ಪ ಅಂತಂದರೆ, ಇವಾಗ ತುಂಬ ಜನ ಹೋಟೆಲ್ಗೆ ಹೋಗ್ತಾರೆ ಅಥವಾ ಮನೇಲಿ ಏನಾದ್ರು ಪ್ರಿಪೇರ್ ಮಾಡ್ತಾರೆ, ಅವ್ರಿಗೆ ಎಷ್ಟು ಬೇಕೋ ಅದಕ್ಕಿಂತ ತುಂಬ ಜಾಸ್ತಿ ಪ್ರಿಪೇರ್ ಮಾಡ್ತಾರೆ, ವೇಸ್ಟ್ ಮಾಡ್ತಾರೆ. ಸೊ ನಾವೇನು ಹೇಳ್ತಿದ್ದೀವಿ ಅಂತಂದರೆ, ನಮ್ಮ ಹೊಸ ಪ್ರಾಜೆಕ್ಟ್ ಬಂದ್ಬಿಟ್ಟು ಇವತ್ತು ಲಾಂಚ್ ಮಾಡಿರೋದು ಓಕೆ, ಅನ್ನ ಪರಬ್ರಹ್ಮ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಳ್ಳಿ, ಎಷ್ಟು ಬಡಿಸ್ಕೊಳ್ತೀರೋ ಅಷ್ಟನ್ನು ತಿನ್ನಿ.